ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರೂಪ ಎನ್ ಆದ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಜೆ ಎನ್ ಹನುಮಂತರಾಯಪ್ಪನವರು ಸುಮಾರು 8 ದಿನಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿರುತ್ತಾರೆ. ಅದರ ಸಲುವಾಗಿ ಅಧ್ಯಕ್ಷರ ವಿರುದ್ಧ ಮತ್ತು ಪಿಡಿಒ ವಿರುದ್ಧ ಮತ್ತು ದೇವರಾಜ್ ಅನ್ನೋ ವ್ಯಕ್ತಿ ಮೇಲೆ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಲು ಮಾನ್ಯ ಅಧ್ಯಕ್ಷರಾದ ರೂಪ ಅವರು ಮಾತಾಡ್ತಾರೆ. ನಮ್ಮ ಪಂಚಾಯಿತಿಯಲ್ಲಿ ಸದಸ್ಯರಾದಂಥ ಶ್ರೀ ಹನುಮಂತರಾಯಪ್ಪನವರು ನಮ್ಮ ಮೇಲೆ ಮತ್ತೆ ನಮ್ಮ ಭಾವರಾದಂಥ ದೇವರಾಜ್ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮತ್ತು ಅವ್ರ ವೈಯಕ್ತಿಕ ಇವೇನಿದೋ ನನಗಂತೂ ಗೊತ್ತಿಲ್ಲ. ಆದರೆ ಈ ಪಂಚಾಯಿತಿಯಲ್ಲಿ ಬಂದಾಗಿಂದನೂ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ನಿಮ್ಮ ಭಾವನವರಾದಂತಹ ದೇವರಾಜ್ ಅವ್ರ ಮೇಲೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಸುಮಾರು 4-5 ದಿನಗಳಿಂದ ಅವರು ಧರಣಿ ಕೂತ್ಕೊಂಡಿದ್ದಾರೆ. ಅದು ಯಾವ ಕಾರಣಕ್ಕೆ ಏನು ಕೂತ್ಕೊಂಡಿದ್ದಾರೆ ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ರಾಜಕೀಯದಲ್ಲಿ ನಾವು ಮೀಟಿಂಗ್ ನಡೆಸ್ಬೇಕಾದ್ರೆ ಎಲ್ಲ ಸಭೆಯಲ್ಲಿ ತಂದುಬಿಟ್ಟು ಎಲ್ಲ ಮೆಂಬರ್ಗಳು ಮತ್ತು ಎಲ್ಲರೂ ಮಾತಾಡಿ ಒಪ್ಪಿಗೆ ಪಡ್ಕೊಂಡ ಮೇಲೆ ಅವನ್ನ ಪಾಸ್ ಮಾಡಿರ್ತೀವಿ. ಅವನ್ನೆಲ್ಲ ಆದ್ಮೇಲೂ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಗೊತ್ತಾಗ್ತಿಲ್ಲ ಅವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಇವರು ಅಣ್ಣವ್ರು ಹೇಳ್ತಾರೆ. ಮಾನ್ಯ ಹನುಮಂತರಾಯಪ್ಪನವರು ಕಳೆದ ಸಾಮಾನ್ಯ ಸಭೆಯಲ್ಲಿ 3 ಲೇಔಟ್ಗಳಿಗೆ ಪರ್ಮಿಷನ್ ಕೊಡೋಕ್ಕೆ ಸಾಮಾನ್ಯ ಸಭೆ ಚರ್ಚೆ ಮಾಡಿದ್ರು. ಪಾವಡ ಸರ್ವೆ ನಂಬರ್ 112/2ರಲ್ಲಿ 3 ಎಕರೆ 38 ಕುಂಟೆ ಜಮೀನು ವಾಸದ ಬಡಾವಣೆ ಉದ್ದೇಶಕ್ಕಾಗಿ ಎನ್ ಶ್ರೀನಿವಾಸ ಬಿನ್ ಕೆ.ವಿ. ನಾಗರಾಜ್ ಶೆಟ್ಟಿ ಅವರ ಹೆಸರಿಗೆ ನಕ್ಷೆ ಮತ್ತು ತಾಂತ್ರಿಕ ಅನುಮೋದನೆಗಾಗಿ ಬಂದಿತ್ತು. ಕಡತ ಸಭೆಯಲ್ಲಿ ನಮ್ಗೆ ಬಂದ್ಬಿಟ್ಟಿತ್ತು. ಅದರಿಂದ ಅದೇನಂದ್ರೆ ನಾವು ಆ ಸಭೆಯಲ್ಲಿ ಏನ್ ಹೇಳಿದ್ವಿ, ಅದನ್ನ ಮಾಡಲ್ಲ ಅಂತ ನಾವೇನು ತಿರಸ್ಕರಿಸಿಲ್ಲ, ಮಾಡ್ಬೇಕಾಗಿತ್ತು. ಅದರಲ್ಲಿ ಅವರು ಏನೋ ಒಂದು ತಕರಾರು ಅರ್ಜಿ ಬಂದಿರೋ ಕಾರಣ ಇದನ್ನೇನ್ ಮಾಡಿದ್ವಿ, ಬಂದಿರೋ ಈ ಲೇಔಟ್ ಮಾಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ಹನುಮಂತರಾಯಪ್ಪನು ವಿನಾಕಾರಣ ದರ್ಪ ನಾನು ನಡಿಬೇಕು, ನನ್ನ ಗ್ರಾಮ ನನ್ನ ಕರ್ಮೂಸಲ್ಲಿ ನಡಿಬೇಕು ಅಂತ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಏನಂತ ಹಿಂದೆ ಯಾರು ಸಾರ್ವಜನಿಕರು ಚರ್ಚೆ ಆಗ್ತಾರೆ. ಕೆ.ವಿ. ಯಾರು ಎನ್ ಶ್ರೀನಿವಾಸ ಬಿನ್ ಕೆ ನಾಗರಾಜ್ ಶೆಟ್ಟಿ ಅವರ ಜೊತೆ ಸೇರಿ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಅವ್ಯವಹಾರದಲ್ಲಿ ತೊಡಗಿದ್ದಾರೆ. ಯಾರು ಹನುಮಂತರಾಯಪ್ಪನವರು. ಇವ್ರು ಯಾರು 12 ಜನ ಸದಸ್ಯರಿಗಿಲ್ಲ ಇಲ್ಲತಕ್ಕಂತ ಇವ್ರಿಗೆ ಯಾಕೆ ಬಂದಿದೆ, ನಾವು ಮುಂದಿನ ಸಭೆಯಲ್ಲಿ ಮಾಡ್ತೀವಿ ಅಂತ ಅಧ್ಯಕ್ಷ ಹೇಳಿದ್ದಾರೆ. ಆದ್ರೂ ಕೂಡ ಅವ್ರು ಬಿಡ್ತಾ ಇಲ್ಲ. ಈಗ ಸುಮಾರು ಒಂದು 8ರಿಂದ 10 ಲಕ್ಷ ತಗೊಂಡಿದ್ರು ಅಂತ ಸಾರ್ವಜನಿಕರು ಚರ್ಚೆ ಆಗ್ತದೆ. ಹನುಮಂತರಾಯಪ್ಪನ ಏನು ಆರೋಪ ಮಾಡ್ತಾ ಇದ್ದಾರೆ ಜನಗಳೆಲ್ಲ. ಯಾರೋ ನಾಗರಾಜ್ ಶೆಟ್ಟಿ ಅವರು ಶ್ರೀನಿವಾಸ ಶೆಟ್ಟಿ ಅಂತ ತಗೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಜನಗಳು. ಸತ್ಯವಾದ ಮಾತು ಹೇಳ್ತಾ ಇರೋದು. ಈ ತಗೊಂಡಿಲ್ಲ ಅಂತ ಶ್ರೀನಿವಾಸ ಶೆಟ್ಟಿನೂ ಬರ್ಲಿ, ಹನುಮಂತರಾಯಪ್ಪ ಬರ್ಲಿ, ಯಾವ್ದೋ ದೇವಸ್ಥಾನದ ಪ್ರಮಾಣ ಮಾಡೋಣ. ಸುಮ್ಮನೆ ಇಲ್ಲ ಕಾಲದ ಅಧ್ಯಕ್ಷರ ಮೇಲೆ, ಭಾವನ ಮೇಲೆ, ದೇವರಾಜ್ ಮೇಲೆ, ಇನ್ನೊಬ್ಬರು ಮತ್ತವ್ರ ಮೇಲೆ ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಪಡಿಸಕ್ಕೆ ಬಿಡ್ತಾ ಇಲ್ಲ. ಕುಂಠಿತ ಆಗಿದೆ. ಗ್ರಾಮಗಳಲ್ಲಿ ಗೋಸ್ಮಾ ಬೊಮ್ಮನಹಳ್ಳಿ ವಾರ್ಡ್ ನಂಬರ್ 3ರಲ್ಲಿ ಬೊಮ್ಮನಹಳ್ಳಿ ಗೋಸ್ಮಾಲಿ ಅಭಿವೃದ್ಧಿ ಪಡಿಸಕ್ಕೆ ಬಿಡ್ತಾ ಇಲ್ಲ ಯಪ್ಪ. ಒಂದು ಕುಡಿಯೋ ನೀರು ಬಗ್ಗೆ ಮಾತಾಡಲ್ಲ, ಒಂದು ಚರಂಡಿ ಬಗ್ಗೆ ಮಾತಾಡಲ್ಲ, ಏನೇನು ಮಾತಾಡಲ್ಲ. 15ನೇ ಹಣಕಾಸಲ್ಲಿ ಗ್ರಾಮ ನೈರ್ಮಲ್ಯ ಅಂತ ಬರೆಸ್ಬಿಟ್ಟು ಒಂದೇ ಒಂದು ಕೆಲಸನ ಅವ್ರ ಊರಲ್ಲಾಗ್ಲಿ ಎಲ್ಲಿ ಮಾಡಿಸಿಲ್ಲ. ಅದ್ರ ಬಗ್ಗೆ ಅವರು ತನಿಖೆ ಮಾಡಬೇಕು. ಆದ್ರೂ ಏನು ಕೆಲಸ ಮಾಡ್ದಲ್ಲೇ ಅಧಿಕಾರಿಗಳ ಮೇಲೆ ಮತ್ತೆ ಅಧ್ಯಕ್ಷರ ಮೇಲೆ ಇದು ಬಿಲ್ ಪಾಸ್ ಮಾಡ್ರಿ ಅಂತ ಒತ್ತಡ ಏರಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಉದ್ದೇಶದಿಂದ ಇವತ್ತು ಧರಣಿಗೆ ಈ ತರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮದು ವರ್ಗಾವಣೆಯಲ್ಲಿ ಎಷ್ಟು ಲಕ್ಷ ಡ್ರಾ ಮಾಡಿದ್ದಾರೆ ಅಂತ. ಅದು ಡ್ರಾ ಮಾಡಿರೋದು ಏನು ಗೊತ್ತಾ, ಲೈಟ್ಗಳೆಲ್ಲ ಊರುಗಳೆಲ್ಲ ಹಾಕಿದ್ದೀವಿ, ಕೆಲಸ ಎಲ್ಲ ಮಾಡಿದ್ದೀವಿ. ಇವಾಗ ನೋಡಿ ನಡೀರಿ ಎಲ್ಲ ಐಮ್ಯಾಕ್ಸ್ ಲೈಟ್ ಎಲ್ಲ ಹಾಕಿದ್ದೀವಿ. ಅದನ್ನು ಅವರು ಸುಮ್ಮನೆ ಅದನ್ನು ಒಂದು ಹೇಳಿದ್ದಾರೆ. ಅದನ್ನು ಕೆಲಸ ಡ್ರಾ ಮಾಡಿ ಕೊಟ್ಟಿದ್ದಾರೆ, ಅದನ್ನ ಡ್ರಾ ಮಾಡಿದ್ದಾರೆ ಅಂತಂದು ಹೇಳ್ತಾರೆ. ಮೊನ್ನೆ ಆಗಿದೆ ಅಂತಾರಲ್ಲ, ಅದೆಲ್ಲ ಐಮ್ಯಾಕ್ಸ್ ಲೈಟ್ ಹಾಕಿದ್ದೀವಿ, ಎಲ್ಲ ಹಳ್ಳಿಗಳಲ್ಲಿ ಹಾಕಿದ್ದೀವಿ. ಅವ್ರು ಸುಮ್ಮನೆ ವಿನಾಕಾರಣ ಹನುಮಂತರಾಯಪ್ಪ ಏನೋ ಮಿಸ್ ಮಾಡ್ಕೊಂಡು ಅದೆಲ್ಲ ಹೇಳ್ತಾ ಇದ್ದಾರೆ. ಅವೆಲ್ಲ ಈ ಲೈಟ್ಗಳು ಬಂದು ನಡಿ, ಇವರೆಲ್ಲ ಹಳ್ಳಿಗಳೆಲ್ಲ ನಡೀರಿ, ನಮ್ಮ ಒಬ್ಬೊಬ್ಬರು ಇವರು ಸಾರ್ವಜನಿಕರು ಇದ್ದಾರೆ, ಕೇಳಿ ಎಲ್ಲ ಅಂತ ಬಿಟ್ಟಾಕಿ ಬೇರೆ ಏನೇನಿದ್ರೆ ಕೇಳಲಿ. ಅವರು ಸುಮ್ಮನೆ ಈ ದುಡ್ಡು ಡ್ರಾ ಮಾಡಿರೋದು ಅನ್ನೋದು ಜನಗಳು ಏನಂತಾರೆ ಹೇಳ, ಮೆಂಬರ್ಗಳು ಏನೋ ತಿಂದಾಕಿದ್ದಾರೆ ಅಂತ. ಯಾರು ತಿನ್ನಕ್ಕೆ ಯಾಕೆ ಬಿಡ್ತಾರೆ? ಇಂಜಿನಿಯರ್ಗಳು ಬರ್ಪಡ್ತಾರೆ ಸುಮ್ಮನೆ, ಇವ್ರು ಡ್ರಾ ಮಾಡ್ತಾರ? ಏನಿಲ್ಲ. ಅದು ಮಾತ್ರ ಅವೆಲ್ಲ ರಾಂಗ್ ಹೇಳಿರೋದು. ಹನುಮಂತರಾಯಪ್ಪ ಹೇಳ್ಬೇಕು ನಾವು.
ಈ ಥರ ಎಲ್ಲ ಸುಳ್ಳು ಹೇಳ್ಬಾರ್ದು ಅಂತ. ಇದೆಲ್ಲ ಡ್ರಾ ಮಾಡಿರೋದು ಅನ್ನೋದು ಸುಳ್ಳು ಮಾತಿದೆ. ಯಾವತ್ತೂ ಡ್ರಾ ಮಾಡಿಲ್ಲ. ಕೆಲಸ ಮಾಡಿರೋದು ದುಡ್ಡು ತಗೊಂಡಿಲ್ಲ. ಕೆಲಸ ಮಾಡಿರೋದು ಇದೆ. ಪಂಚಾಯತಿಯಲ್ಲಿ ಎಲ್ಲಿ ಕೂಡ ಇಲ್ಲಿ ಐಮಾತ್ ಏಟು ಮರ್ತಬೇಕು ಎಲ್ಲೂ ಅಳವಡಿಸಿಲ್ಲ. ನಮ್ಮ ಅಧ್ಯಕ್ಷರು ಬಂದ ಮೇಲೆ ರೂಪಾ ಅವ್ರು ಬಂದ ಮೇಲೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು 15 ಹಣಕಾಸು ಯೋಜನೆ ಅಡಿ 15th ಫೈನಾನ್ಸಲ್ಲಿ ಸೇರಿಸಿ ಎಲ್ಲ ಪಂಚಾಯತ್ ಲೈಟ್ ಬೀದಿ ಬೀದಿಗೂ ಕಂಬ ಬಿಟ್ಟು ಕಂಬ ಹಾಕ್ತಾರೆ. ಬೇರೆ ಪಂಚಾಯತ್ ನಮ್ಮ ಪಂಚಾಯತ್ ಹಂಗಿಲ್ಲ, ಪ್ರತಿಯೊಂದು ಕಂಬಕ್ಕೆ ಹಾಕ್ತಿದ್ರೆ ಎಲ್ಲಿ ಕತ್ಲಿದೆ ಅಲ್ಲಿ ಬೆಳಕು ಮಾಡಿದ್ದೀವಿ. ಅದನ್ನು ನೋಡಿ ಸಹಿಸಲಾಗದ ಹನುಮಂತರಾಯಪ್ಪನು ಇಲ್ಲ ಸಲದ ಆರೋಪ ಮಾಡ್ತಾರೆ ಅಧ್ಯಕ್ಷರ ಮೇಲೆ. ನಾನು ಮಾಡಿ ಹೇಳದ್ ಮಾಡಿಲ್ಲ. ಅವರಲ್ಲೇ ಒಂದ್ಸರಿ ಬರ್ಸ್ಕೊಂಡಿದ್ದಾರೆ. ಯಾರು ಉಮಾ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರಾಗಿದ್ರು. ಆ ಸಮಯದಲ್ಲಿ 50 ಪೈಪು 50 ಲೈಟು ಹಾಕ್ಸಿದ ಬರ್ಸ್ಕೊಂಡಿದ್ರೆ. ಇದುವರೆಗೂ ಅಳವಡಿಸಿಲ್ಲ ಅವ್ರು ಹೇಳ್ಬಿಟ್ಟು. ಏನೇನೋ ಇಲ್ಲಿ ಏನೇನೋ ಮಾಡಿದ್ದಾರೆ. ಅವೆಲ್ಲ ಮಾಡ್ಬೇಕು ಏನೋ ಇದೆಲ್ಲ ಮಾಡಿದ್ದಾರೆ. ಆಯ್ತಾ ಸರ್? ಇವ್ರು ಏನು ಹನುಮಂತರಾಯಪ್ಪದ್ದು ಉದ್ದೇಶ? ನಾನು ಹೇಳ್ದಂಗೆ ಕೇಳಬೇಕು, PDO ಕೇಳಬೇಕು, ಪ್ರೆಸಿಡೆಂಟ್ ಕೇಳಬೇಕು, ನಾನು ಹೇಳಿದಕ್ಕೆಲ್ಲ ಸಹಿ ಹಾಕಬೇಕು. ನಾನು ಮಾಡಿದ ರೈಟು. ಅವ್ರು ಏನೇ ಮಾಡಿದ್ರು ಕೂಡ ರೈಟು ಅಷ್ಟರಲ್ಲಿ ಮನದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಸಾರ್ವಜನಿಕರು ಬಂದು ಹೇಳ್ತಾರೆ, ಸ್ವಾಮಿ ನನಗೆ ಅನ್ಯಾಯ ಮಾಡಿದ್ದಾರೆ, ನಮ್ಮೂರಲ್ಲಿ ಲೈಟ್ ಹಾಕ್ಸಿಲ್ಲ, ಚರಂಡಿ ಹಾಕ್ಸಿಲ್ಲ, PDO ಇದು ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ 8 ದಿವಸದಿಂದ. ನಮ್ಮ ವ್ಯಾಪ್ತಿಗೆ ಲೈಟ್ ಅಲ್ಲಿ ಅಳವಡಿಸಿದ, ನೀರು ಬಿಟ್ಟಿಲ್ಲ, ವಾಟರ್ ಮ್ಯಾನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, 2 ಮಾಲ್ ಕೆಲಸ ಮಾಡ್ತಿಲ್ಲ, ಯಾರಾದ್ರು ಆರೋಪ ಮಾಡಿದ್ರೆ ಅವ್ರಿಗೇನು ಈ ಒಂದೇ ಒಂದು ಕನಸು ನನಸು. ಅವರು ಯಾರೋ ದುಡ್ಡಿಸ್ಕೊಂಡಿದ್ದಾರೆ ಶ್ರೀನಿವಾಸ ಶೆಟ್ಟಿ ಹತ್ರನ. ಅದ್ರ ಸಲುವಾಗಿ ಧರಣಿ ಕುತ್ಕೊಂಡಿದ್ದಾನೆ ವಿನಃ ಸಾರ್ವಜನಿಕರ ಪರವಾಗಿ ಎಲ್ಲೂ ಕೆಲಸ ಈ ತರ ಕೆಲಸ ಮಾಡಿ ಅಂತ ಧರಣಿ ಕುತ್ಕೊಂಡೆ ಇಡೀ 11 ಜನ ಸದಸ್ಯರು ಅವ್ರು ಬೆಂಬಲ ನಿಂತ್ಕೊಂತಿದ್ರು. ಇವ್ರಿಗೆ ಗ್ರಾಮ ಪಂಚಾಯತ್ ಬೀಗ ಜಟ್ಬಿಟ್ಟು ನಾವು ಕುತ್ಕೊಂತಿದ್ವಿ ಸರ್. ಇದು ಮಾಡ್ತಾ ಇಲ್ಲ. ಅದು ಬಿಟ್ಟು ನಮ್ಮ ರಾಜಕೀಯ ಇದ್ರಲ್ಲಿ ಭಾವನವ್ರ ಇದು ಮಾಡ್ತಾ ಇದ್ದಾರೆ, ಅವ್ರ ಕೈ ಜೋಡಿಸ್ತಾ ಇದ್ದಾರೆ ಅಂತ